ಓಂ ಹಯಗ್ರೀವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಾವು ಮಕ್ಕಳಿಂದ ಪುಟ್ಟ ಮಕ್ಕಳಿಗಾಗ್ಬೋದು, ನಮ್ಮಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಬಹಳ ವಿಶೇಷವಾಗಿ ಮಕ್ಕಳಿಗೆ ಸಂಸ್ಕಾರಗಳನ್ನು ಕೊಡ್ತಕ್ಕಂಥ ಒಂದು ಪದ್ಧತಿಗಳಲ್ಲಿ ಬಹು ವಿಶೇಷವಾಗಿರ್ತಕ್ಕಂಥದ್ದೇ ಅಕ್ಷರಾಭ್ಯಾಸ. ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು. ಮಕ್ಕಳನ್ನು ನಾವು ಎಲ್ಲೋ ಒಂದು ಕಡೆ ಹಡೆದ ಮಕ್ಕಳಿಗೆ ಆ ಮಕ್ಕಳಿಗೆ ಸಂಸ್ಕಾರ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಪ್ರಥಮವಾಗಿ ಪ್ರಾರಂಭ ಆಗ್ತಕ್ಕಂಥದ್ದೇ ಅಕ್ಷರಾಭ್ಯಾಸ. ನಾಮಕರಣ ಇರ್ಬೋದು, ಅವೆಲ್ಲ ಆಗಿರುತ್ತೆ. ಆದರೆ ಅದಾದ ಮೇಲೆ ಈ ಒಂದು ಪ್ರಪಂಚದಲ್ಲಿ ಅಥವಾ ಈ ಭೂಮಂಡಲದಲ್ಲಿ, ಈ ಕಲಿಯುಗದಲ್ಲಿ ಆ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಡುವ ಅನೇಕ ವಿಧಿವಿಧಾನಗಳಲ್ಲಿ ಈ ಅಕ್ಷರಾಭ್ಯಾಸಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತೀವಿ. ಅಕ್ಷರಾಭ್ಯಾಸವನ್ನು ಯಾವ ವರ್ಷದಲ್ಲಿ ಮಾಡಿಸ್ತೀವಿ? ಅವರವರ ಕೆಲವರು ಏನಾಗುತ್ತೆ, ಆದಷ್ಟು ಬೆಸ ಸಂಖ್ಯೆಯಲ್ಲಿ ಮಾಡಿಸಿದಾಗ ಬಹಳಷ್ಟು ಶುಭ ಆಗುತ್ತೆ. 3 ವರ್ಷ, 5 ವರ್ಷ, 7 ವರ್ಷ, 3ನೇ ವರ್ಷ, 5ನೇ ವರ್ಷ, 7ನೇ ವರ್ಷಕ್ಕೆ ನಾವು ಅಕ್ಷರಾಭ್ಯಾಸವನ್ನು ಮಾಡೋಕ್ಕೆ ಪ್ರಯತ್ನ ಪಡ್ಬೋದು. ದೇವಸ್ಥಾನದಲ್ಲಿ, ಗುರುಗಳ ಸನ್ನಿಧಿಯಲ್ಲಿ, ಹಾಗೆಯೇ ಬಹು ವಿಶೇಷವಾಗಿ ತಂದೆ ತಾಯಿಗಳ ಉಪಸ್ಥಿತಿ, ಅಂದರೆ ತಂದೆ ತಾಯಿಗಳ ಮುಖೇನ, ಗುರುಗಳ ಮುಖೇನ, ದೇವರ ಮುಖೇನ ಈ ಒಂದು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಕೊಡ್ತೀವಿ. ಅಕ್ಷರಾಭ್ಯಾಸವನ್ನು ನಾವೇನಾಗಿದೆ, ಈಗ ಒಂದು ಶಾಸ್ತ್ರದಲ್ಲಿ ಇನ್ನೊಂದು ಮಾತು ಹೇಳುತ್ತೆ, 3 ವರ್ಷಕ್ಕೆ ಆತರ ಪಟ್ಟು ಅಕ್ಷರಾಭ್ಯಾಸ ಮಾಡಿಸ್ಬಿಡ್ತಾರೆ. ಆದರೆ ಒಂದು ಹೇಳುತ್ತೆ, 5 ವರ್ಷ, 5 ತಿಂಗಳು, 5 ದಿನ ಪೂರೈಸಿದವರಿಗೆ ಅಕ್ಷರಾಭ್ಯಾಸ ಮಾಡಿಸಿದಾಗ ಶುಭ ಅಂತೂ ಕೂಡ ಹೇಳುತ್ತೆ. ಅದು ಅವರವರಿಗೆ ಬಿಟ್ಟಿದ್ದು. ಹಾಗೆಯೇ ಪಾಡ್ಯ, ಅಷ್ಟಮಿ, ಚತುರ್ದಶಿ, ಹಾಗೆ ಪೂರ್ಣಿಮಾ, ಅಮಾವಾಸ್ಯೆಗಳಲ್ಲಿ ಅಕ್ಷರಾಭ್ಯಾಸ ಮಾಡಬಾರದು. ಪಾಡ್ಯ, ಹಾಗೆಯೇ ಅಷ್ಟಮಿ, ಚತುರ್ದಶಿ ತಿಥಿ, ಅಮಾವಾಸ್ಯೆ ತಿಥಿ ಯಾರೂ ಮಾಡಿಸಲ್ಲ. ಆದರೂ ನಾವು ಇದನ್ನು ಇವತ್ತಿನ ದಿವಸ ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದು. ಅದೇ ದಸರಾ ಸಮಯದಲ್ಲಿ ಮೂಲಾ ನಕ್ಷತ್ರ, ಸರಸ್ವತಿ ನಕ್ಷತ್ರ, ಆದರೂ ಮೂಲಾ ನಕ್ಷತ್ರ ಕೂಡ ಆ ಒಂದು ದಸರಾ ಸಮಯದಲ್ಲಿ ನಾವು ಅಕ್ಷರಾಭ್ಯಾಸ ಮಾಡ್ಸೋಕೆ ಹೋಗ್ತೀವಿ. ಅದು ಕೂಡ ಅಷ್ಟು ಶುಭ ಅಲ್ಲ ಅಂತ ಕೂಡ ಧರ್ಮಗ್ರಂಥಗಳು ಹೇಳುತ್ತೆ. ಹಾಗೆ ಹಸ್ತ ನಕ್ಷತ್ರ, ಪುನರ್ವಸು ನಕ್ಷತ್ರ, ಸ್ವಾತಿ ನಕ್ಷತ್ರ, ಅನುರಾಧ ನಕ್ಷತ್ರ, ಆರ್ದ್ರ ನಕ್ಷತ್ರ, ಸಾಕ್ಷಾತ್ ರುದ್ರನ ನಕ್ಷತ್ರ, ರೇವತಿ ನಕ್ಷತ್ರ, ಬುಧನ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಕೇತುವಿನ ನಕ್ಷತ್ರ, ಚಿತ್ತಾ ನಕ್ಷತ್ರ, ಶ್ರವಣ ನಕ್ಷತ್ರ, ಇವು ಕೂಡ ನಮಗೆ ಸಾಧ್ಯವಾದಷ್ಟು ಶುಭ ಫಲಗಳನ್ನು ಕೊಡುತ್ತೆ. ಇಲ್ಲಿ ಮಾಡಿಸಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ. ಅದರ ಜೊತೆಗೆ ಉತ್ತರಾಯಣ ಸಮಯದಲ್ಲಿ ಮಾಡಿಸಿದಾಗ ಇನ್ನೂ ಶುಭ ಫಲಗಳು ಕೂಡ ಕೊಡುತ್ತೆ. ದ್ವಿತೀಯ, ತೃತೀಯ, ಪಂಚಮಿ, ದ್ವಿತೀಯ, ತೃತೀಯ, ಪಂಚಮಿ, ಷಷ್ಠಿ, ದಶಮಿ, ಏಕಾದಶಿ ಇಂತಹ ಸಮಯಗಳಲ್ಲೂ ಕೂಡ ನಾವು ಆ ಮಕ್ಕಳಿಗೆ ಒಂದು ಅಕ್ಷರಾಭ್ಯಾಸವನ್ನು ಮಾಡಿಸ್ಬೋದು. ಅದರಲ್ಲಿ ವಾರಗಳ ವಿಶೇಷ ನೋಡೋಕೆ ಹೋದಾಗ ಬುಧವಾರದ ದಿನ, ಗುರುವಾರದ ದಿನ, ಶುಕ್ರವಾರದ ದಿನ, ಬುಧವಾರ, ಗುರುವಾರ, ಶುಕ್ರವಾರ ಆದರೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ 85% ಶುಭ, 85% ಶುಭ ಅಂತ ಹೇಳುತ್ತೆ. ಅದೇ ಭಾನುವಾರ ಮತ್ತು ಸೋಮವಾರ ಮಾಡಿಸೋಕೆ ಹೋದಾಗ ಸಮಭಾಗ 50-50 ಅಂತೂ ಕೂಡ ನಾವು ಹೇಳ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಮಂಗಳವಾರ ಮತ್ತು ಶನಿವಾರ ಅಕ್ಷರಾಭ್ಯಾಸವನ್ನು ಯಾರೂ ಮಾಡಿಸೋದು ಇಲ್ಲ, ಮಾಡಿಸಲೂಬಾರ್ದು. ಬಹುಮುಖ್ಯವಾಗಿ ಬುಧವಾರ, ಗುರುವಾರ, ಶುಕ್ರವಾರ ಮಾಡಿಸಿದ್ದೆ ಆದರೆ ಒಳ್ಳೆಯದು. ಯಾಕೆಂದರೆ ಬುಧವಾರ ಮಗು ಹುಟ್ಟಿದೆ, ಬುಧವಾರ ದಿವಸನೇ ನಾವು ಆ ಹುಟ್ಟಿದ ವಾರ ಬೇಡ, ಗುರುವಾರ ಮಾಡಿಸ್ಕೊಳ್ತೀವಿ. ಹಾಗಾಗಿ ಬುಧವಾರ, ಗುರುವಾರ, ಶುಕ್ರವಾರ ತುಂಬಾ ಒಳ್ಳೆಯದು. ಅಕ್ಷರಾಭ್ಯಾಸವನ್ನು ಮಾಡಿಸಿದ ಒಂದು ದೇವರ ಮುಖೇನ, ಈಗ ಶೃಂಗೇರಿಯಲ್ಲಿ ಮಾಡಿಸ್ತಾರೆ, ಗುರುಗಳ ಸನ್ನಿಧಿಯಲ್ಲಿ ಮಾಡಿಸ್ತಾರೆ, ಸಾಮೂಹಿಕವಾಗಿ ಮಾಡಿಸ್ತಾರೆ. ತಂದೆ ತಾಯಿಗಳು ಎಲ್ಲೋ ಒಂದು ಕಡೆ ಮನೆಯಲ್ಲಿಯೇ ಗುರುಗಳನ್ನು ಕರೆಸಿ ಅಕ್ಷರಾಭ್ಯಾಸವನ್ನು ಆ ಮಕ್ಕಳ ಮುಖೇನ ಮಾಡಿಸ್ತಾರೆ. ಯಾಕೆಂದರೆ ಅಕ್ಷರಾಭ್ಯಾಸ ಮಾಡಿದಾಗ ನಮ್ಮ ದೇಹದಲ್ಲಿ ಒಂದು ಧನಾತ್ಮಕ ಶಕ್ತಿ, ಗುರುಗಳ ಅನುಗ್ರಹ ಸಿಗುತ್ತೆ, ಜ್ಞಾನ ವೃದ್ಧಿಯಾಗತ್ತೆ. ಆ ಜ್ಞಾನ ಏನಾಗುತ್ತೆ, ಆ ಮಗುವಿಗೆ ಆ ಜ್ಞಾನದಲ್ಲಿ ಪರಿವರ್ತನೆ ಆಗುತ್ತೆ. ಅಕ್ಷರಾಭ್ಯಾಸ ಮಾಡಿ ಆ ಗುರುಗಳ ಆಶೀರ್ವಾದದಲ್ಲಿ ಆ ಸಮಯ ಒಂದು ಸ್ವಲ್ಪ ಹೊತ್ತಿಗೆ ಆ ಮಗುವಿನ ಕಳೆ ನೋಡಿ, ಆ ಮುಖದಲ್ಲಿ ಎಷ್ಟು ವರ್ಚಸ್ಸಿರುತ್ತೆ. ಹಾಗಾಗಿ ಅಕ್ಷರಾಭ್ಯಾಸವನ್ನು ಎಲ್ಲರೂ ಕೂಡ ಇಲ್ಲೋ ಒಂದು ಕಡೆ ಬಡತನ, ಶ್ರೀಮಂತಿಕೆ, ವೈಭವೋಪೇತವಾಗಿ ಮಾಡಬೇಕು ಅಂತಿಲ್ಲ. ಕೇವಲ ಗುರುಗಳ ಅನುಗ್ರಹ, ಗುರುಗಳ ಆಶೀರ್ವಾದ ಮುಖೇನ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.